ನಮಸ್ಕಾರ. ಎರಡನೇ ದಿನ ಧ್ರುವ್ ಜುರೇಲ್ ಶತಕದ ಆರ್ಭಟಕ್ಕೆ ದಂಗಾದ ಲಂಕಾ ಪಡೆ. ಭಾರತದ ಬೌಲಿಂಗ್ ಬಿಗಿದಾಳಿ. ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮುನ್ನಡೆಯತ್ತ ಮುನ್ನುಗ್ಗಿತು ಭಾರತ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಶ್ರೀಲಂಕಾ ಹಾಗೂ ಭಾರತ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟ ಹೇಗಿತ್ತು ಗೊತ್ತಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮೊದಲ ದಿನದ ಆಟದಂದು ಭರ್ಜರಿ ಶತಕ ಸಿಡಿಸಿ ಟೀಮ್ ಇಂಡಿಯಾಗೆ ಪಡಿಕಲ್ ಆಸರಿಯಾದರು. ಇದೀಗ ಸೆಕೆಂಡ್ ಡೇನಲ್ಲಿ ಧ್ರುವ್ ಜುರೇಲ್ ಆಕರ್ಷಕ ಶತಕ ಸಿಡಿಸುವ ಮೂಲಕ ಭಾರತ ಬೃಹತ್ ಮೊತ್ತ ಪೇರಿಸುವಂತೆ ನೋಡಿಕೊಂಡಿದ್ದಾರೆ. ಇದಲ್ಲದೆ ಟೀಮ್ ಇಂಡಿಯಾ 503 ರನ್ ಗೆಲೆ ಹಾಕಿ ತನ್ನ ಮೊದಲ ಇನ್ನಿಂಗ್ಸ್ಗೆ ಡಿಕ್ಲೇರ್ ಮಾಡಿಕೊಂಡಿದೆ ಮತ್ತು ಬ್ಯಾಟಿಂಗ್ ಮಾಡಲು ಬಂದಿಳಿದ ಲಂಕಾ ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ 2 ಆಘಾತಗಳನ್ನು ನೀಡುವ ಮೂಲಕ ದ್ವಿತೀಯ ದಿನದ ಆಟದಲ್ಲಿಯೂ ಟೀಮ್ ಇಂಡಿಯಾ ತನ್ನ ಪಾರುಪತ್ಯವನ್ನ ಮೆರೆದಿದೆ ಅಂತಾನೆ ಹೇಳಬಹುದು. ಅಷ್ಟಕ್ಕೂ ಎರಡನೇ ದಿನದ ಆಟದಲ್ಲಿ ಆಗಿದ್ದೇನು ಅಂತ ನೋಡ್ತಾ ಬರುವುದಾದರೆ, ಪಡೆದುಕೊಂಡು ಅಲ್ಲಿಂದ ತನ್ನ ದ್ವಿತೀಯ ದಿನದಾಟವನ್ನ ಆರಂಭಿಸಿದ ಭಾರತ ತಂಡಕ್ಕೆ ಧ್ರುವ್ ಜುರೇಲ್ ಹಾಗೂ ಸಾರಾಂಶ್ ಜೈನ್ ಉತ್ತಮ ಆರಂಭವನ್ನ ನೀಡಿರಲಿಲ್ಲ. ಸಾರಾಂಶ್ ಜೈನ್ 5 ರನ್ ಬಾರಿಸಿ ಪೆವಿಲಿಯನ್ ಸೇರ್ಕೊಳ್ತಾರೆ. ಮತ್ತೊಂದು ಕಡೆ ಮಾನವ್ ಸುತಾರ್ 18 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ಆದರೆ ಧ್ರುವ್ ಜುರೇಲ್ ಛಲ ಬೀಳದೆ ಹೋರಾಟವನ್ನು ನಡೆಸುವ ಮೂಲಕ ಲಂಕಾ ನಾಡಿನಲ್ಲಿ ತಮ್ಮ ಮೊದಲ ಟೆಸ್ಟ್ ಶತಕವನ್ನ ಪೂರ್ಣಗೊಳಿಸಿಕೊಂಡರು ಸ್ನೇಹಿತರೆ. ಮತ್ತು ಮೊಹಮ್ಮದ್ ಸಿರಾಜ್ 3 ರನ್ ಬಾರಿಸಿ ಔಟ್ ಆಗ್ತಾರೆ. ಅಂತಿಮವಾಗಿ ಧ್ರುವ್ ಜುರೇಲ್ ಈ ಪಂದ್ಯದಲ್ಲಿ 177 ಎಸೆತಗಳನ್ನು ಎದುರಿಸಿ 2 6 9 4ಗಳೊಂದಿಗೆ 115 ರನ್ ಬಾರಿಸಿದ್ದ ವೇಳೆ ಭಾರತ ತಂಡ ತನ್ನ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಆದರೆ ಅಟ್ ದ ಸೇಮ್ ಟೈಮ್ ಇಲ್ಲಿ ರಿಷಬ್ ಪಂತ್ ಆಡಿದ ಆ 63 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಅನ್ನ ಯಾರು ಕೂಡ ಮರೆಯುವಂತಿಲ್ಲ. ನಿಮ್ಗೆ ನೆನಪಿರಬಹುದು, ಮೊದಲ ದಿನದ ಆಟದಲ್ಲಿ 3 ರನ್ ಆಗಿದ್ದ ವೇಳೆ ರಿಷಬ್ ಪಂತ್ ರಿಟೈರ್ಡ್ ಔಟ್ ಆಗಿರ್ತಾರೆ. ಇಲ್ಲಿಂದ ಸೆಕೆಂಡ್ ಡೇ ಬ್ಯಾಟಿಂಗ್ ಗೆ ಬಂದು ರಿಷಬ್ ಪಂತ್ 63 ರನ್ ಸಿಡಿಸುವ ಮೂಲಕ ಟೀಮ್ ಇಂಡಿಯಾ 500 ರನ್ಗಳ ಬಿಗ್ ಟೋಟಲ್ ಕಲೆ ಹಾಕುವಂತೆ ನೋಡ್ಕೊಳ್ತಾರೆ ಅಂತಾನೆ ಹೇಳಬಹುದು. ಇದರೊಂದಿಗೆ ಟೀಮ್ ಇಂಡಿಯಾ 503 ರನ್ಗಳ ಬಿಗ್ ಟೋಟಲ್ ಕಲೆ ಹಾಕಿತ್ತು. ಇಲ್ಲಿಂದ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಲಂಕಾ ತಂಡಕ್ಕೆ ಸೆಕೆಂಡ್ ಓವರ್ ನಲ್ಲಿ ಆಘಾತ ಎದುರಾಯಿತು. ಲಹಿರು ಉದಾರ ಕೇವಲ 1 ಅಂಕಿ ರನ್ಗೆ ಸುಸ್ತಾಗ್ತಾರೆ. ನಂತರ ನೈಟ್ ವಾಚ್ಮ್ಯಾನ್ ಆಗಿ ಬಂದ ಪ್ರಭಾತ್ ಜೈಸೂರ್ಯ ಕೂಡ 2 ರನ್ಗಳಿಗೆ ಎಲ್ಬಿ ಬಲೆಗೆ ಮಾನವ್ ಸುತಾರ್ ಅವರನ್ನ ಕೆಡುತ್ತಾರೆ. ಇದರೊಂದಿಗೆ ಇದೀಗ ಲಂಕಾ ತಂಡ ಎರಡನೇ ದಿನದ ಆಟದ ಅಂತ್ಯಕ್ಕೆ 2 ವಿಕೆಟ್ ಕಳೆದುಕೊಂಡು 8 ರನ್ ಮಾತ್ರ ಕಲೆ ಹಾಕಿದೆ ಸ್ನೇಹಿತರೆ. ಇತ್ತ ಭಾರತ ತಂಡದ ಪರ ಪ್ರಸಿದ್ಧ ಕೃಷ್ಣ 1 ಹಾಗೂ ಮಾನವ್ ಸುತಾರ್ 1 ವಿಕೆಟ್ ಪಡೆದು ಮಿಂಚಿದ್ದಾರೆ. ಇನ್ನು ಕೂಡ ಲಂಕಾ ಸೆಕೆಂಡ್ ಟೆಸ್ಟ್ ನಲ್ಲಿ 495 ರನ್ಗಳ ಬಿಗ್ ಹಿನ್ನಡೆಯಲ್ಲಿದೆ ಅಂತ ಹೇಳಬಹುದು. ಸ್ನೇಹಿತರೆ, ನಿಮಗೆ ದೇವದತ್ ಪಡಿಕಲ್ ವರ್ಸಸ್ ಧ್ರುವ್ ಜುರೇಲ್ ಇಬ್ಬರಲ್ಲಿ ಯಾರ ಸೆಂಚುರಿ ಇಂಪ್ರೆಸ್ ಮಾಡಿತ್ತು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.